ಎಲ್ಲರಿಗೂ ಏಕಾದಶಿ ಹಬ್ಬದ ಶುಭಾಶಯಗಳು. ನಮ್ಮಮ್ಮ ಮನೆಯಲ್ಲಿ ಇವತ್ತು ಏಕಾದಶಿ ಹಬ್ಬನ ಮಾಡ್ತಾ ಇದ್ದಾರೆ. ಕಲ್ಬಾಣಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಇವತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಊರಿಗೆ ಬಂದಿದ್ದೀವಿ. ಪಿತೃಪಕ್ಷದಲ್ಲಿ ಹಿರಿಯರಿಗೆ ಪೂಜೆ ಮಾಡ್ತಾರಲ್ಲ, ಆ ರೀತಿ ನಾವು ಏಕಾದಶಿ ಹಬ್ಬದ ದಿವಸ ಕಲ್ಬಾಣಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಇದರ ಫುಲ್ಲು ವೀಡಿಯೋನ ನಾನು ಹಾಕ್ತೀನಿ, ಯಾವ ರೀತಿ ಎಲ್ಲ ನಮ್ಮ ಕಡೆ ಪೂಜೆ ಮಾಡ್ತಾರೆ ಅಂತ ಫುಲ್ ವೀಡಿಯೋ ನೋಡಿ. ಇವಾಗ ಪೂಜೆ ಎಲ್ಲ ಆಯಿತು. ಇದನ್ನು ನಾವು ಗರಡುಗಂಬ ಅಂತ ಕರಿತೀವಿ. ನಿಮ್ಮೂರ ಕಡೆ ಎಲ್ಲ ಏನು ಕರಿತೀರಾ ತಿಳಿಸಿ. ಇದು ದಾಸಪ್ಪನ ಮನೆಯಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಇವತ್ತು ವಿಶೇಷವಾಗಿ ಇದಕ್ಕೆ ಪೂಜೆ ಮಾಡ್ತೀವಿ. ಬೇಟೆ ಸೊಪ್ಪನ್ನ ತಂದು ಪೂಜೆ ಮಾಡ್ತೀವಿ. ಹಾಗೆ ಯಾರು ತಪ್ಪು ತಿಳ್ಕೊಳ್ಬೇಡಿ, ನಾವು ಏಕಾದಶಿ ಹಬ್ಬದ ದಿನ ನಾನ್ ವೆಜ್ಜೇ ಮಾಡೋದು. ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೋ ಅದನ್ನೇ ನಾವು ಕೂಡ ಮಾಡೋದು. ಯಾರು ಏನು ತಪ್ಪು ತಿಳ್ಕೊಳ್ಬೇಡಿ. ಇವಾಗ ನನ್ನ ತಮ್ಮ ಉಪದಾನಕ್ಕೆ ಹೋಗಬೇಕು ಅಂತ ಹೊರಟಿದ್ದಾನೆ. ಮುಂಚೆ ಎಲ್ಲ 3 ಜನ ದಾಸಪ್ಪರು ಜೊತೆಯಾಗಿ ಹೋಗ್ತಿದ್ರು. ಆವಾಗ ನಮ್ಮಪ್ಪ, ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಣ್ಣಯ್ಯ 3 ಜನನೂ ಅವಾಗ ಹೋಗ್ತಾಯಿದ್ರು. ನಾವೆಲ್ಲ ಚಿಕ್ಕವರಿರುವಾಗ. ಈಗ ನಮ್ಮ ದೊಡ್ಡಪ್ಪನೂ ಇಲ್ಲ, ನಮ್ಮಪ್ಪನೂ ಇಲ್ಲ. ಇವಾಗ ಇವರೇ ಹೋಗ್ತಾರೆ. ಏಕಾದಶಿ ದಿನ ಒಂದು 3 ಮನೆಗಾದರೂ ಉಪದಾನಕ್ಕೆ ಹೋಗಲೇಬೇಕು. ಇವರು ಕೂಡ ಹೋಗಿ ಬರ್ತಾರೆ. ಅಲ್ಲಿ ಏನು ಬರುತ್ತೋ ಅದರಲ್ಲಿ ನಾವು ಇವತ್ತು ಏಕಾದಶಿ ದಿನ ಅಡುಗೆನ ಮಾಡಬೇಕು. ಒಂದು ಸ್ವಲ್ಪನಾದರೂ ನಮ್ಮ ಅಡುಗೆ ಜೊತೆಗೆ ಹಾಕಿ ಅಡುಗೆನ ಮಾಡ್ತಾರೆ. ಫಸ್ಟು ಇವ್ರು ನಮ್ಮ ಮನೆಯಿಂದಲೇ ಶುರು ಮಾಡ್ತಾರೆ. ಈ ಹಬ್ಬಕ್ಕೆ ವಿಶೇಷವಾಗಿ ತಂಬಿಟ್ಟು ಮಾಡ್ತಾರೆ ನಮ್ಮ ಕಡೆ. ಹುರಿಯಕ್ಕಿ ತಂಬಿಟ್ಟು ಮತ್ತು ಕಡಲೆ ತಂಬಿಟ್ಟು ಮಾಡ್ತಾರೆ. ಇವಾಗಲೇ ನೋಡಿ ಅಡುಗೆ ರೆಡಿಯಾಗಿದೆ. ನಮ್ಮಮ್ಮ ತಂಬಿಟ್ಟು ಮಾಡ್ತಾಯಿದ್ರು. ನಮ್ಮ ಅಜ್ಜಿ ಇರೋವಾಗ ಕಲ್ಲುಂಡೆ ಅಂತ ಮಾಡ್ತಾಯಿತ್ತು, ತುಂಬಾ ಚೆನ್ನಾಗಿರೋದು. ಇವಾಗೆಲ್ಲ ಕಡಿಮೆ ಆಗಿಬಿಟ್ಟಿದೆ ಅದನ್ನೆಲ್ಲ ಮಾಡೋದು. ಇವಾಗ ಅಡುಗೆ ಶುರು ಮಾಡಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಯಾರೂ ತಪ್ಪು ತಿಳ್ಕೊಳ್ಬೇಡಿ, ಇವತ್ತು ನಾವು ನಾನ್ ವೆಜ್ಜೇ ಅಡುಗೆ ಮಾಡೋದು. ಪೂಜೆಗೆಲ್ಲ ತೊಗೊಂಡೋಗೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಇದು ಉಪದಾನಕ್ಕೆ ಹೋಗ್ಬಿಟ್ಟು ಬಂದಿರೋದು. ಇದರಲ್ಲಿನೇ ಸ್ವಲ್ಪನಾದರೂ ನಮ್ಮ ಅಡುಗೆಯಲ್ಲಿ ಮಿಕ್ಸ್ ಮಾಡಿ ಇವತ್ತು ಅಡುಗೆನ ಮಾಡಲೇಬೇಕು. ನಮ್ಮ ತಮ್ಮನ ಹೆಂಡ್ತಿಯವರು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ನಾವು ಊರಿಗೆ ಹೋದ್ರೆಲ್ಲ ಅಡುಗೆ ಎಲ್ಲ ಮಾಡೋಕ್ಕೋಗಲ್ಲ, ಬೇರೆ ಎಲ್ಲ ಕೆಲಸ ಮಾಡಿ ಕೊಡ್ತೀವಿ. ನಮ್ಮ ತಂಗಿದಿರು, ನನ್ನ ಮಗ, ಅವ್ರ ಮಕ್ಕಳು ಎಲ್ಲ ಆಟ ಆಡ್ಕೊಂಡಿದ್ದಾರೆ. ನಮ್ಮಮ್ಮ ತಂಬಿಟ್ಟನ್ನ ಮಾಡ್ತಾಯಿದ್ದಾರೆ. ಇದು ಕಡಲೆ ತಂಬಿಟ್ಟು. ಊರ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಪದ್ಧತಿಗಳಂತೂ ಇವಾಗ ಕಡಿಮೆ ಆಗಿದೆ. ನಾವು ಹುಟ್ಟಿದಾಗ ಎಷ್ಟು ಎಲ್ಲ ಮಾಡ್ತಾಯಿದ್ರು ನಾವು ಚಿಕ್ಕವರಿರೋವಾಗ. ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಈಗಾಗಲೇ ಪೂಜೆ ಆಗ್ತಾಯಿದೆ. ಮನೆಯಲ್ಲಿ ಪೂಜೆ ಮಾಡಬೇಕು. ಮನೆಯಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡ್ರೆ ನಾವು ಕಲ್ಬಾಣಕ್ಕೆ ಹೋಗೋದು. ಎಲ್ಲರೂ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ತಾ ಇದ್ವಿ. ಹಾಗೆ ನಾವು ಹಿರಿಯರ ಕಾಲಿಗೆಲ್ಲ ಬೀಳಬೇಕು. ನಮ್ಮ ಕಡೆ ಪ್ರತಿ ವಾರ ಶನಿವಾರ ಆಗಿದ ತಕ್ಷಣ ಅಪ್ಪ, ಅಮ್ಮ, ಅಜ್ಜಿ, ಅಜ್ಜ ಯಾರಿರಲಿ ಮನೆಯಲ್ಲಿ ಎಲ್ಲರ ಕಾಲಿಗೂ ನಮಸ್ಕಾರ ಮಾಡ್ಕೊಳ್ಬೇಕು. ಮಕ್ಳಿಗೂ ಅದನ್ನೆಲ್ಲ ಕಲಿಸಿದ್ದೀವಿ. ಇವರು ನಮ್ಮಮ್ಮ, ಅದಕ್ಕೆ ಅವ್ರ ಕಾಲಿಗೆಲ್ಲರೂ ಬೀಳ್ತಾ ಇದ್ದಾರೆ. ಹಳ್ಳಿ ಕಡೆನೇ ಪದ್ಧತಿಗಳು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾವಂತೂ ನೋಡ್ತಾ ಇದ್ದರೆ ಇಲ್ಲಿ ಸಿಟಿಲಿ ನಮ್ಮ ಮಕ್ಕಳಂತೂ ಪೂಜೆ ಮಾಡೋದೇ ಹೆಚ್ಚು, ಆ ರೀತಿ ಆಗಿದೆ. ಬೆಂಗಳೂರಲ್ಲೆಲ್ಲ ಅಷ್ಟೊಂದು ಹೇಳಿಕೊಡೋರು ಮನೇಲಿದ್ದರೆ ಓಕೆ, ನಾವೇ ಇರ್ತೀವಲ್ಲ, ಹಾಗಾಗಿ ಅಷ್ಟೆಲ್ಲ ಅವ್ರಿಗೂ ಗೊತ್ತಾಗಲ್ಲ. ನಾವಿವಾಗ ಕಲ್ಬಾಣಕ್ಕೆ ಹೊರಟಿದ್ದೀವಿ.
ಇದು ಗುಡ್ಡದ ಮೇಲೆ ಹೋಗಬೇಕು ನಾವು. ಮುಂಚೆಲ್ಲ ತುಂಬ ಮೇಲೆ ಇತ್ತು. ನೋಡಿ ಇಲ್ಲಿನೇ ನಾವು ಪೂಜೆ ಮಾಡೋದು. ನಾವೆಲ್ಲ ಬರುವಾಗ ತುಂಬ ಮೇಲ್ಗಡೆ ಇರೋದು, ಇವಾಗ ಸ್ವಲ್ಪ ಕೆಳಗಡೆ ತೊಗೊಂಡು ಬಂದು ಇಟ್ಟಿದ್ದಾರೆ ಇದನ್ನೆಲ್ಲ. ಇದು ಯಾವ ಊರು ಅಂತ ಯಾರಿಗಾದರೂ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಆಗಲೇ ನಮ್ಮ ಅಣ್ಣರೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವರೆಲ್ಲ ಬಂದು ಮಾಡ್ಕೊಂಡು ಹೋಗಿರ್ತಾರೆ. ನಾವೆಲ್ಲರೂ ತುಂಬ ಜನ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. 2 ಗಂಟೆಗೂ 2:15 ಬಂದ್ವಿ ನಾವು. ನಾವೇನು ಮನೆಯಲ್ಲಿ ಅಡುಗೆ ಮಾಡಿರ್ತೀವಿ ಮತ್ತು ಅವರಿಗೆಲ್ಲ ಏನು ಇಷ್ಟನೋ ಅದನ್ನೆಲ್ಲ ತೊಗೊಂಡು ಬಂದಿಟ್ಟು ನಾವು ಪೂಜೆ ಮಾಡಿಕೊಂಡು ಹೋಗ್ತೀವಿ. ಈ ರೀತಿ ಯಾರೆಲ್ಲ ಮಾಡ್ತೀರಾ ಪೂಜೆನ ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಗೊತ್ತಾಗುತ್ತೆ. ಅದು ಕಾಲ್ ಸ್ವಲ್ಪ ಗಿದ್ರು ಏನು ಹಚ್ಬಲ್ಲ ನಾವು ಕಾಲ್ ಗಿರ್ಬೇಕು ಎತ್ಕೊಂಡಿದ್ದಲ್ಲ ಎಲ್ಲ ಮುಳ್ಳು ಪರಿಚಿತಿ ಗಿಡದಲ್ಲಪ್ಪ ನೀನು ಎತ್ಕೊಂಡು ಹತ್ತಾ ಇದ್ರೆ ಇದೆಯಾ ಒಳಗೆ ಶಿವನಾಣ ಗೋವಿಂದ ಅವಳು ತಕ್ಕ ಅಂತ ಹೇಳಿ ಗಿಡತ್ಲಾಗಿ ಬರ್ತಾಳೆ ಇಳ್ತಾಳೆ. ನಾನು ಅದಕ್ಕೆ ಹೇಳಿದ್ದು ನೀವೆಲ್ಲ ಬೇಡ ಅಲ್ಲೇ ಬುತ್ತ ಕಡ್ರಿ ಅಂತ ಹೇಳಿದ್ದು. ಬಿಡು ಬರೋದೇ ಬಂದು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ. ಕೆಳಗಡೆ ಭೂತಪ್ಪನ ದೇವಸ್ಥಾನ ಇದೆ, ಇಲ್ಲಿ ಕೂಡ ಪೂಜೆ ಮಾಡಿಕೊಂಡು ನಾವು ಮೇಲೆ ನೋಡ್ಬೋದು. ಈಗ ಎಷ್ಟು ಝೂಮಲ್ಲಿ ಕೂತ್ಕೊಂಡು ತಿಂದು ನಾವು ಮನೆಗೆ ಹೊರಟ್ವಿ. ಇದು ಆಂಜನೇಯ ಸ್ವಾಮಿ. ಮೊದಲೆಲ್ಲ ಅಲ್ಲೇ ತೊಗೊಂಡೋಗಿ ಊಟ ಮಾಡ್ತಾಯಿದ್ವಿ. ಇವಾಗ ತುಂಬ ಜನ ಇರೋದ್ರಿಂದ ತೊಗೊಂಡೋಗೋಕ್ಕಾಗಲ್ಲ, ಜಾಗನೂ ಸಾಕಾಗಲ್ಲ ಅಲ್ಲಿ ಅಂತ ಮನೆಗೆ ಬಂದು ಊಟ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡೋದೇ ಒಂದು ಖುಷಿ ಅಲ್ವಾ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಒಂದು ಕಮೆಂಟನ್ನು ಮಾಡಿ. ಇನ್ನೂ ಕೆಲವೊಂದು ವಿಡಿಯೋಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್, ಒಂದು ಕಮೆಂಟ್ನ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಯಾರೂ ಏನೂ ತಪ್ಪಾಗಿ ತಿಳ್ಕೊಬೇಡಿ, ತುಂಬ ಸರಿ ಕೇಳ್ತಾ ಇದ್ದೀನಿ. ನಾವು ನಾನ್ ವೆಜ್ಜೇ ಈ ಹಬ್ಬದಲ್ಲಿ ಮಾಡೋದು. ಧನ್ಯವಾದಗಳು.